ನಮಸ್ಕಾರ ನಮಸ್ಕಾರ ನಮಸ್ಕಾರ. MLA ಮುನ್ರತ್ನಗೆ ಮೊಟ್ಟೆ ಹೊಡೆದಿದ್ದಾರೆ ಅಂತ ತುಂಬ ದೊಡ್ಡ ಚರ್ಚೆ. ಆಶ್ಚರ್ಯ ಏನು ಅಂತಂದರೆ, ಹೊಡೆದಿದ್ದ ತಲೆಗೆ ಒಂದು ಮೊಟ್ಟೆಗೆ ಜಯದೇವ ಹೋಗವನೆ. ಆ MP ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಇಷ್ಟೊಂದು ಬಿಡುವಾಗಿ ಈ ಮುನ್ರತ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಂದವ್ರೆ. ಅಲ್ಲ, ಹೊಡೆದಿರೋದು ಇಲ್ಲಿ ಮೊಟ್ಟೆನ ಹಾರ್ಟ್ಗೆ ಏನು, ಹಾರ್ಟ್ ಇನ್ ಡಾಕ್ಟ್ರು ಮಂಜುನಾಥ್ ಏನೇನು ಡ್ರಾಮಾ ಮಾಡ್ತಿರೋ ದೇವರೇ ಬಲ್ಲ. ಜನಗಳನ್ನ ಗೂಬೆ ಮಾಡೋಕ್ಕೆ. ಇಷ್ಟಕ್ಕೂ DK ಶಿವಕುಮಾರು ಅವ್ರ ತಮ್ಮನ ಮೇಲೆ ಏನೋ ಹೇಳ್ತಾ ಇದ್ದಾನೆ. ಈ ಮೊಟ್ಟೆ ಹೊಡಿಯೋದನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತಂದರೆ, ಆ ಮೊಟ್ಟೆ ಬಂದು ಬೀಳೋದು ಸಿಡಿಯೋದು ಎಲ್ಲ ಕ್ಯಾಪ್ಚರ್ ಆಗಿದೆ. ಇದನ್ನ ನೋಡಿದ್ರೆ ನನ್ನ ಅನುಮಾನ, ಅದು ನನ್ನ ಸುಳ್ಳಿರ್ಬೋದು, ನನ್ನ ಅನುಮಾನ ಇವನೇ ಮುನ್ರತ್ನೇ ಮೊಟ್ಟೆ ಓಡಿಸ್ಕೊಂಡು ವಿಡಿಯೋ ಮುನ್ರತ್ನೇ ಏನೋ ಮೊಟ್ಟೆ ಓಡಿಸ್ಕೊಂಡು ವಿಡಿಯೋ ಮಾಡಿಸಿ ಈ ರೀತಿ ತನಗೆ ಆಲ್ರೆಡಿ ಆಗಿರೋ ರೇಪು, ಆಮೇಲೆ ಏಡ್ಸ್ ಇಂಜೆಕ್ಷನ್ನ ಚುಸ್ತಾನೆ ಅಂತ ಆರೋಪ, ಇವೆಲ್ಲ ತುಂಬ ಕೆಟ್ಟದಾಗಿದೆ. ನಮ್ಮದೇ ಒಬ್ಬರು ಕ್ಲೈಂಟು, ಐ ಥಿಂಕ್ ಹಿರೇಮಠ, ವಿದ್ಯಾ ಹಿರೇಮಠ, ಆ ಅಮ್ಮನ ಜೊತೆ ನಡ್ಕೊಂಡಂಥ ರೀತಿ ತುಂಬ ಕೆಟ್ಟ ಹುಳ ಇದು. ಒಂದು ಮೊಟ್ಟೆಯ ಕತೆ. ಆ ಮೊಟ್ಟೆ ಕಥೆಯಲ್ಲಿ ನನಗೆ ಯಾಕೋ ಈ ಮೊಟ್ಟೆನ ಇವನೇ ಓಡಿಸ್ಕೊಂಡು ಇವನೇ ವಿಡಿಯೋ ಮಾಡಿಸಿ, ಇವನೇ ಜೈದವಾಗ ಹೋಗಿ ಇವನೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಾವನೆ ಅಂತ ನನಗೆ ಅನ್ನಿಸ್ತಾ ಐತೆ. ಸಕಲ ಕಲಾ ವಲ್ಲಭ ಇವನು ನಾಯ್ಡು, ಆಂಧ್ರ ನಾಯ್ಡು, ಏನು ಬೇಕಾದ್ರೆ ಮಾಡ್ತಾನೆ ಇವನು. ಹಂಗಾಗಿ ಜನರು ಯಾರು ಸ್ಪಷ್ಟತೆ ಸಿಗೋವರೆಗೂ ಇನ್ನೂ ಕನ್ಕ್ಲೂಷನ್ ಮಾಡಿಬಿಡಿ. ಮುನಿಗೆ ಒಂದು ಮೊಟ್ಟೆ ಬಿದ್ದರೆ ಇವನು ಯಾರು ಡಾಕ್ಟರ್ ಮಂಜುನಾಥ್ ಎಷ್ಟು ಬೆಡಿಗೆಟ್ಕೊಂಡು ಬಂದಿದ್ದಾರೆ ಅಂತಂದರೆ, ಏನು ಜನಗಳನ್ನ ಗೂಬೆ ಮಾಡೋದ್ರಲ್ಲಿ ಡಾಕ್ಟರ್ ಮಂಜುನಾಥ್ ಕೂಡ ಯಾವುದೇ ಇದನ್ನು ಉಳಿಸ್ಲಿಲ್ಲ. ಆ ವ್ಯಕ್ತಿ, ಆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಸ್ವಲ್ಪ ಕನಿಷ್ಠ ಮರ್ಯಾದೆ ಇತ್ತು. ಈ 3rd ಕ್ಲಾಸ್ ಮುನಿ ಜೊತೆ ಸೇರಿಕೊಂಡು ಡಾಕ್ಟರ್ ಮಂಜುನಾಥ್, ನಿಮ್ಮ ಗೌರವ ನೀವು ಯಾಕ್ರಿ ಹಾಳು ಮಾಡ್ಕೊತೀರಾ? ಮೊಟ್ಟೆ ಹೊಡೆದಿರೋದು ಒಂದು ಮೊಟ್ಟೆ, 1000 ಮೊಟ್ಟೆ ಹೊಡೆದ್ರೆ ಅವ್ನಿಗೇನೂ ಆಗಲ್ಲ. ಅಂಥ ದೊಡ್ಡ ಕ್ರಿಮಿ ಅವನು, ಅಂಥ ದೊಡ್ಡ ಹುಳ. ಸ್ವಂತ ಪಾರ್ಟಿಲಿರೋ ಅಶೋಕನ್ಗೆ HIV ಬ್ಲಡ್ಡನ್ನು ಇಂಜೆಕ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಂಥ ದೊಡ್ಡ ಕೆಟ್ಟ ಹುಳ. ಆ ದೊಡ್ಡ ಕೆಟ್ಟ ಹುಳ ಅವನಿಗೆ ಬರಬೇಕು ಅವನಿಗೆ. ಅದು ಬಿಟ್ಟು ಮೊಟ್ಟೆ ಬೇಕಾದ್ರೆ ಈ ಚಾಂಡಾಳನೇ ಒರೆಸ್ಕೊಂಡಿರ್ತಾನೆ, ಅದರಲ್ಲಿ ಏನು ಎರಡನೇ ಡೌಟೇ ಇಲ್ಲ. ಆ ಮೊಟ್ಟೆ ಬಿಡಿದಿರೋದನ್ನ ಅಷ್ಟು ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತಂದರೆ, ಇವನೇ ಯಾಕೆ ಮೊಟ್ಟೆ ಓಡಿಸ್ಕೊಂಡು ಈ ರೀತಿ ಡ್ರಾಮಾ ಆಡ್ತಾ ಇರಬಾರ್ದು? ಅಂಥ ಚಾಂಡಾಳತೆ ಇವನಲ್ಲಿ ಜೀವಂತವಾಗಿದೆ. ಅಂಥ ಚಾಂಡಾಳ ಕೂಡ ಅವನು. ಆಮೇಲೆ ಅವನು ಚಿಕ್ಕಮಂಗ್ಳೂರು ಮನೆಯಾಳ ಅವನು ರವಿ ಇವನಿಗೆ ಮಾತಾಡೋದಂತೆ ಫೋನಲ್ಲಿ. ಅವನಿಗೆ ಮೊನ್ನೆ ಹೆಣ್ಣುಮಗಳನ್ನ ಅಂದು ಇಲ್ಲಿ ಇವನಿಗೆ ಮೊಟ್ಟೆ ಹೊಡೆದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡ್ರಂತೆ. ಆಹಾ, ಎಂಥ ಡ್ರಾಮಾ ಆರ್ಟಿಸ್ಟ್ಗಳು ನೀವು ಲೇ. ಒಟ್ಟಿನಲ್ಲಿ ಜನ ಎಚ್ಚರವಾಗಿರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. MLA ಮುನ್ರತ್ನಗೆ ಮೊಟ್ಟೆ ಹೊಡೆದಿದ್ದಾರೆ ಅಂತ ತುಂಬ ದೊಡ್ಡ ಚರ್ಚೆ. ಆಶ್ಚರ್ಯ ಏನು ಅಂತಂದರೆ, ಹೊಡೆದಿದ್ದ ತಲೆಗೆ ಒಂದು ಮೊಟ್ಟೆಗೆ ಜಯದೇವ ಹೋಗವನೆ. ಆ MP ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಇಷ್ಟೊಂದು ಬಿಡುವಾಗಿ ಈ ಮುನ್ರತ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಂದವ್ರೆ. ಅಲ್ಲ, ಹೊಡೆದಿರೋದು ಇಲ್ಲಿ ಮೊಟ್ಟೆನ ಹಾರ್ಟ್ಗೆ ಏನು, ಹಾರ್ಟ್ ಇನ್ ಡಾಕ್ಟ್ರು ಮಂಜುನಾಥ್ ಏನೇನು ಡ್ರಾಮಾ ಮಾಡ್ತಿರೋ ದೇವರೇ ಬಲ್ಲ. ಜನಗಳನ್ನ ಗೂಬೆ ಮಾಡೋಕ್ಕೆ. ಇಷ್ಟಕ್ಕೂ DK ಶಿವಕುಮಾರು ಅವ್ರ ತಮ್ಮನ ಮೇಲೆ ಏನೋ ಹೇಳ್ತಾ ಇದ್ದಾನೆ. ಈ ಮೊಟ್ಟೆ ಹೊಡಿಯೋದನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತಂದರೆ, ಆ ಮೊಟ್ಟೆ ಬಂದು ಬೀಳೋದು ಸಿಡಿಯೋದು ಎಲ್ಲ ಕ್ಯಾಪ್ಚರ್ ಆಗಿದೆ. ಇದನ್ನ ನೋಡಿದ್ರೆ ನನ್ನ ಅನುಮಾನ, ಅದು ನನ್ನ ಸುಳ್ಳಿರ್ಬೋದು, ನನ್ನ ಅನುಮಾನ ಇವನೇ ಮುನ್ರತ್ನೇ ಮೊಟ್ಟೆ ಓಡಿಸ್ಕೊಂಡು ವಿಡಿಯೋ ಮುನ್ರತ್ನೇ ಏನೋ ಮೊಟ್ಟೆ ಓಡಿಸ್ಕೊಂಡು ವಿಡಿಯೋ ಮಾಡಿಸಿ ಈ ರೀತಿ ತನಗೆ ಆಲ್ರೆಡಿ ಆಗಿರೋ ರೇಪು, ಆಮೇಲೆ ಏಡ್ಸ್ ಇಂಜೆಕ್ಷನ್ನ ಚುಸ್ತಾನೆ ಅಂತ ಆರೋಪ, ಇವೆಲ್ಲ ತುಂಬ ಕೆಟ್ಟದಾಗಿದೆ. ನಮ್ಮದೇ ಒಬ್ಬರು ಕ್ಲೈಂಟು,
ಐ ಥಿಂಕ್ ಹಿರೇಮಠ, ವಿದ್ಯಾ ಹಿರೇಮಠ, ಆ ಅಮ್ಮನ ಜೊತೆ ನಡ್ಕೊಂಡಂಥ ರೀತಿ ತುಂಬ ಕೆಟ್ಟು ಹುಳ ಇದು. ಒಂದು ಮೊಟ್ಟೆಯ ಕತೆ. ಆ ಮೊಟ್ಟೆ ಕಥೆಯಲ್ಲಿ ನನಗ್ಯಾಕೋ ಈ ಮೊಟ್ಟೆನ ಇವನೇ ಓಡಿಸ್ಕೊಂಡು ಮುನಿ, ಇವನೇ ವಿಡಿಯೋ ಮಾಡಿಸಿ, ಇವನೇ ಜೈದವಾಗ ಹೋಗಿ ಇವನೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಾವನೆ ಅಂತ ನನಗೆ ಅನ್ನಿಸ್ತಾ ಐತೆ. ಸಕಲ ಕಲಾ ವಲ್ಲಭ ಇವನು ನಾಯ್ಡು, ಆಂಧ್ರ ನಾಯ್ಡು, ಏನು ಬೇಕಾದ್ರೆ ಮಾಡ್ತಾನೆ ಇವನು. ಹಂಗಾಗಿ ಜನರು ಯಾರು ಸ್ಪಷ್ಟತೆ ಸಿಗೋವರೆಗೂ ಇನ್ನೂ ಕನ್ಕ್ಲೂಷನ್ ಮಾಡಿಬಿಡಿ. ಮುನಿಗೆ ಒಂದು ಮೊಟ್ಟೆ ಬಿದ್ದರೆ ಇವನು ಯಾರು ಡಾಕ್ಟರ್ ಮಂಜುನಾಥ್ ಎಷ್ಟು ಬೆಡಿಗೆಟ್ಕೊಂಡು ಬಂದಿದ್ದಾರೆ ಅಂತಂದರೆ, ಏನು ಜನಗಳನ್ನ ಗೂಬೆ ಮಾಡೋದ್ರಲ್ಲಿ ಡಾಕ್ಟರ್ ಮಂಜುನಾಥ್ ಕೂಡ ಯಾವುದೇ ಇದನ್ನು ಉಳಿಸ್ಲಿಲ್ಲ. ಆ ವ್ಯಕ್ತಿ, ಆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಸ್ವಲ್ಪ ಕನಿಷ್ಠ ಮರ್ಯಾದೆ ಇತ್ತು. ಈ 3rd ಕ್ಲಾಸ್ ಮುನಿ ಜೊತೆ ಸೇರಿಕೊಂಡು ಡಾಕ್ಟರ್ ಮಂಜುನಾಥ್, ನಿಮ್ಮ ಗೌರವ ನೀವ್ಯಾಕ್ರಿ ಹಾಳು ಮಾಡ್ಕೊತೀರಾ? ಮೊಟ್ಟೆ ಹೊಡೆದಿರೋದು ಒಂದು ಮೊಟ್ಟೆ, 1000 ಮೊಟ್ಟೆ ಹೊಡೆದ್ರೆ ಅವ್ನಿಗೇನೂ ಆಗಲ್ಲ. ಅಂಥ ದೊಡ್ಡ ಕ್ರಿಮಿ ಅವನು, ಅಂಥ ದೊಡ್ಡ ಹುಳ. ಸ್ವಂತ ಪಾರ್ಟಿಲಿರೋ ಅಶೋಕನ್ಗೆ HIV ಬ್ಲಡ್ಡನ್ನು ಇಂಜೆಕ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಂಥ ದೊಡ್ಡ ಕೆಟ್ಟು ಹುಳ. ಆ ದೊಡ್ಡ ಕೆಟ್ಟು ಹುಳ ಅವನಿಗೆ ಬರಬೇಕು ಅವನಿಗೆ. ಅದು ಬಿಟ್ಟು ಮೊಟ್ಟೆ ಬೇಕಾದ್ರೆ ಈ ಚಾಂಡಾಳನೇ ಒರೆಸ್ಕೊಂಡಿರ್ತಾನೆ, ಅದರಲ್ಲಿ ಏನು ಎರಡನೇ ಡೌಟೇ ಇಲ್ಲ. ಆ ಮೊಟ್ಟೆ ಬಿಡಿದಿರೋದನ್ನ ಅಷ್ಟು ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತಂದರೆ, ಇವನೇ ಯಾಕೆ ಮೊಟ್ಟೆ ಒಡಿಸ್ಕೊಂಡು ಈ ರೀತಿ ಡ್ರಾಮಾ ಆಡ್ತಾ ಇರಬಾರ್ದು? ಅಂಥ ಚಾಂಡಾಳತೆ ಇವನಲ್ಲಿ ಜೀವಂತವಾಗಿದೆ. ಅಂಥ ಚಾಂಡಾಳ ಕೂಡ ಅವನು. ಆಮೇಲೆ ಅವನು ಚಿಕ್ಕಮಂಗ್ಳೂರು ಮನೆ ಆಳ ಅವನು ರವಿ ಇವನಿಗೆ ಮಾತಾಡೋದಂತೆ ಫೋನಲ್ಲಿ. ಅವನಿಗೆ ಮೊನ್ನೆ ಹೆಣ್ಣು ಮಗಳನ್ನ ಅಂದು ಇಲ್ಲಿ ಇವನಿಗೆ ಮೊಟ್ಟೆ ಹೊಡೆದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡ್ರಂತೆ. ಆಹಾ, ಎಂಥ ಡ್ರಾಮಾ ಆರ್ಟಿಸ್ಟ್ಗಳು ನೀವು ಲೇ. ಒಟ್ಟಿನಲ್ಲಿ ಜನ ಎಚ್ಚರವಾಗಿರಿ.